ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಆಮ್ ಸೋ ಹ್ಯಾಪಿ ಫಾರ್ ಯುವರ್ ಸಪೋರ್ಟ್. ನಿಮ್ಮ ಸಪೋರ್ಟ್ಗೆ ನಾನು ಆಭಾರಿಯಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೀತಿ ಬಗ್ಗೆ ವಿಡಿಯೋನ ಮಾಡ್ತಾ ಇರೋದು. ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕ್ಲಿಕ್ ಮಾಡಿದೀರಾ, ಈ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂದ್ರೆ ದೆರ್ ಇಸ್ ಅ ರೀಸನ್. ಯಾವುದು ಹಾಗೆ ಆಗೋದಿಲ್ಲ. ಸೊ ನೀವು ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ ವಿಡಿಯೋನ ಅಂದಾಗ ಒಂದಷ್ಟು ಸಂದೇಶಗಳಿದೆ, ಒಂದಷ್ಟು ವಿಷಯಗಳು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ತಿಳ್ಕೊಳ್ಳುವಂಥದ್ದಿದೆ. ಇದನ್ನ ನಾವು ಕಲೆಕ್ಟಿವ್ ರೀಡಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಗ್ರೂಪ್ ರೀಡಿಂಗ್ ಅಂತ ಹೇಳ್ತೀವಿ. ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅವ್ರಿಗಿದು ಕನೆಕ್ಟ್ ಆಗುತ್ತೆ, ರೆಸೊನೇಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಇಟ್ಕೊಂಡು ಆ ವ್ಯಕ್ತಿಯ ಹೆಸರನ್ನ ಹೇಳ್ಕೊಂಡು ಹಾಗೂ ಅವರ ಬಗ್ಗೆ ಯೋಚನೆ ಮಾಡಿಕೊಂಡು ರೀಡಿಂಗ್ ನ ಪಡಿಬೇಕಾಗತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಏನ್ ಅನುಕೂಲ ಇದೆ ನೀವು ಮಾಡಿ. ಸೊ ಲೆಟ್ ಮೀ ಸ್ಟಾರ್ಟ್. ನೀವು ಮನಸ್ಸಿನಲ್ಲಿ ಇಟ್ಕೊಂಡಿರುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಅಂದ್ರೆ ನೀವು ಯೋಚನೆ ಮಾಡ್ತಾ ಇರುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಹಾಗೂ ಅವ್ರ ಕರೆಂಟ್ ಫೀಲಿಂಗ್ಸ್ ಏನಿದೆ, ಫ್ಯೂಚರ್ ಹೇಗಿರುತ್ತೆ ಇವ್ರ ಜೊತೆ, ಸರಿ ಹೋಗುತ್ತಾ ಈ ರಿಲೇಶನ್ಶಿಪ್ ನಲ್ಲಿ, ಏನಾದ್ರು ಪ್ರಾಬ್ಲಮ್ಸ್ ಇದೆ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಹಾಗೂ ಟ್ಯಾರೋ ರೀಡಿಂಗ್ ನ ಕೂಡ ಮಾಡ್ತೀನಿ ನಾನು. ಫಸ್ಟ್ ವ್ಯಾಕ್ಸ್ ರೀಡಿಂಗ್ ಅಂಡ್ ದೆನ್ ಟ್ಯಾರೋ ರೀಡಿಂಗ್. ಸೊ ಲೆಟ್ ಮೀ ಸ್ಟಾರ್ಟ್ ಫಾರ್ ಯು. ಈ ವ್ಯಕ್ತಿ ಏನ್ ಅನ್ಕೊಳ್ತಾ ಇದಾರೆ, ಅವ್ರ ಮನಸ್ಸಿನಲ್ಲಿ ಏನಿದೆ ನಿಮ್ ಬಗ್ಗೆ ಅಂತ. ಓ ಗಾಡ್, ಲುಕ್ ಎಟ್ ದ ಫ್ಲೇಮ್ ಜಸ್ಟ್ ಆಫ್ ಆಗೋಯ್ತು. ಸೊ ಒಂದಷ್ಟು ಜನಕ್ಕೆ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಅಥವಾ ಮಾತು ಬಿಟ್ಟಿರ್ಬೋದು, ಅಥವಾ ರಿಲೇಶನ್ಶಿಪ್ ಸರಿ ಇಲ್ಲದೆ ಇರಬಹುದು. ಆ ತರದ್ ಒಂದು ಕನೆಕ್ಷನ್ ಪ್ರಾಬ್ಲಮ್ಸ್ ನ ನೋಡ್ತಾ ಇದ್ದೀನಿ. ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಆ ತರದ್ ಒಂದು ಪ್ರಾಬ್ಲಮ್ ಅಂತ ನೋಡ್ತಾ ಇದ್ದೀನಿ. ಕೋರ್ಸ್ ಮುಂಚೆ ಇದ್ದ ಒಂದು ರಿಲೇಶನ್ಶಿಪ್ ನಲ್ಲಿ ಏನಿತ್ತು, ಆ ಒಂದು ಸಂಬಂಧದ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಏನ್ ನೀವು ಮಾಡಿದ್ರಿ, ಅದು ಈಗ ಪ್ರೆಸೆಂಟ್ ಮಿಸ್ ಆಗ್ತಾ ಇದೆ. ಅದು ಹಾಗೆ ರಿಲೇಶನ್ಶಿಪ್ ಇಲ್ಲ ಅಂತ ತೋರಿಸ್ತಾ ಇದೆ ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ. ಮತ್ತು ಈ ವ್ಯಕ್ತಿ ಪ್ರೆಸೆಂಟ್ ಅವ್ರದ್ದೇ ಆದ ಒಂದು ಲೋಕದಲ್ಲಿ ಕಳೆದೋಗಿದ್ದಾರೆ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು, ಅವ್ರ ಲೈಫ್ ಆಯ್ತು, ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಬೇಸಿಕ್ಲಿ ನಿಮ್ನ ಇಗ್ನೋರ್ ಮಾಡೋದು, ನಿಮ್ಮನ್ನ ಅಷ್ಟು ಕನ್ಸಿಡರ್ ಮಾಡದೇ ಇರೋದು, ನಿಮ್ ಹತ್ರ ಬೇಕು ಅಂತಾನೆ ಮಾತಾಡದೇ ಇರೋದು. ನಿಮ್ಗೆ ಆಕ್ಚುಲಿ ಅವ್ರಿಗೆ ಗೊತ್ತಾಗ್ತಾ ಇದೆ ನೀವ್ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಹಾಗೂ ನಿಮಗೆ ಅವ್ರ ಅಟೆನ್ಷನ್ ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಆದ್ರೂ ಕೂಡ ಬೇಕು ಅಂತಾನೆ, ಪರ್ಪಸ್ಲಿ ಅಂತ ಹೇಳ್ತೀವಿ, ಪರ್ಪಸ್ಲಿ ಹೀಗೆಲ್ಲ ವರ್ತಿಸ್ತಾ ಇದ್ದಾರೆ. ನಿಮ್ ಮನ್ಸಿಗೆ ನೋವು ಉಂಟು ಮಾಡ್ಬೇಕು ಅನ್ನುವಂತ ಒಂದು ಉದ್ದೇಶ ನಾನು ನೋಡ್ತಾ ಇದ್ದೀನಿ ಅವ್ರ ಕಡೆಯಿಂದ. ಕೋಪ ನೋಡ್ತಾ ಇದ್ದೀನಿ ಅವ್ರ ಕಡೆಯಿಂದ. ಆಂಗರ್ ಇಶ್ಯೂಸ್ ಇದೆ ಈ ವ್ಯಕ್ತಿಗೆ ತುಂಬಾನೇ. ಅವ್ರ ಕೋಪನ ಅವ್ರು ಕಂಟ್ರೋಲ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಹಾಗೂ ಹಾರ್ಟ್ ಅಲ್ಲಿ ಒಂದು ಪೇನ್, ನಿಮ್ಮ ಹಾರ್ಟ್ ನಲ್ಲಿ ಪೇನ್. ನೀವು ಅಳ್ತಿರ್ಬೋದು, ಡಿಪ್ರೆಷನ್ಗೆ ಹೋಗಿರ್ಬೋದು, ಸ್ಯಾಡ್ ಆಗಿರ್ಬೋದು. ಈ ವ್ಯಕ್ತಿಯ ಇಲ್ ಟ್ರೀಟ್ಮೆಂಟ್ ಇಂದ ನೀವು ತುಂಬಾ ಬಳಲ್ತಾ ಇದ್ದೀರಾ, ಮಾನಸಿಕವಾಗಿ ನೀವು ಕುಗ್ಗಿದ್ದೀರಾ ಅಂತಾನೆ ನಾನು ಹೇಳ್ತೀನಿ. ಸೊ ಆ ವ್ಯಕ್ತಿಗೆ ನೀವು ಕಷ್ಟ ಅನುಭವಿಸ್ತಾ ಇದ್ದೀರಾ ಅನ್ನುವಂಥ ಅರಿವಿದೆ, ಓಕೆ. ಆದ್ರೂ ಕೂಡ ಪೇನ್ ಅನ್ನ ಬೇಕು ಅಂತ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗೂ ನಿಮ್ಮನ್ನ ಬಿಡುವಂತ ಒಂದು ಸ್ಥಿತಿನಲ್ಲೂ ಇಲ್ಲ, ಹಾಗೆ ಕಮಿಟ್ ಆಗುವಂತ ಸ್ಥಿತಿನಲ್ಲೂ ಇಲ್ಲ. ಸೊ ಮುಂಚೆ ಇದ್ದಿದ್ ಏನ್ ಒಂದು ಡೀಪರ್ ಲೆವೆಲ್ ಅಲ್ಲಿ ಇತ್ತಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್, ಅದು ತುಂಬಾನೇ ಮಿಸ್ ಆಗಿದೆ ಈ ರಿಲೇಶನ್ಶಿಪ್ ನಲ್ಲಿ. ಹಾಗೂ ನಿದ್ದೆ ಬರದೇ ಇರೋದು, ನೀವು ಅಳ್ತಾ ಇರ್ಬೋದು, ಸಂಕಟ ಅನುಭವಿಸ್ತಿರ್ಬೋದು. ಈ ತರ ನಾನು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ತುಂಬಾನೇ ಎಮೋಷನ್ಸ್ ಹೈ ಆಗಿದೆ ಇಲ್ಲಿ. ಸ್ಪೆಷಲಿ ನಿಮ್ಮ ಎಮೋಷನ್ಸ್ ಹೈ ಆಗಿದೆ. ಅವರು ನೋ ಕೇರ್ ಆಟಿಟ್ಯೂಡ್, ಐ ಡೋಂಟ್ ಕೇರ್, ಈ ರೀತಿಯಾಗಿ ವರ್ತಿಸ್ತಾ ಇದಾರೆ. ಬೇಸಿಕ್ಲಿ ಆ ಜಿದ್ದು, ನಿಮ್ಮ ಕಡೆಗೆ ಇಲ್ಲದೆ ಇರುವಂತಹ ಜಿದ್ದು. ಅಂಡ್ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಅನ್ರಿಸಾಲ್ವ್ಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ನ ಇಬ್ರು ಸಾಲ್ವ್ ಮಾಡ್ಕೊಂಡಿಲ್ಲ. ಬೇಸಿಕ್ಲಿ ಈ ವ್ಯಕ್ತಿ ಮುಂದೆ ಬಂದಿಲ್ಲ, ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಮುಂದೆ ಬಂದಿಲ್ಲ. ಸೊ ಅದರಿಂದ ಏನಾಗಿದೆ ಅಂದ್ರೆ, ಈಗ ಒಂದ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ರಿಲೇಶನ್ಶಿಪ್ ಅಲ್ಲಿ ಅಂದಾಗ ಏನಾಗುತ್ತೆ ಹೇಳಿ, ಅದು ಬೆಳ್ಕೊಂಡು ಹೋಗುತ್ತೆ, ಮಾತು ಬೆಳ್ಕೊಂಡು ಹೋಗುತ್ತೆ, ಮನಸ್ತಾಪಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಈ ರಿಲೇಶನ್ಶಿಪ್ ಒಂದು ಸ್ಥಿತಿಗೆ
ಬಂದ್ಬಿಟ್ಟಿದೆ ಪ್ರೆಸೆಂಟ್. ಓ ಗಾಡ್, ಕ್ಯಾನ್ ಯು ಸಿ ದ ಫ್ಲೇಮ್? ನಾನು ಈ ತರ ಇವತ್ತು ರೀಡಿಂಗ್ ಇರುತ್ತೆ ಅಂತ ಅನ್ಕೊಳ್ಳೇ ಇಲ್ಲ. ವೆರಿ ಸ್ಟ್ರೇಂಜ್. ಐ ಆಮ್ ಪಿಕಿಂಗ್ ಅ ಲಾಟ್ ಆಫ್ ನೆಗೆಟಿವಿಟಿ. ತುಂಬಾ ನೆಗೆಟಿವಿಟಿ ನೋಡ್ತಾ ಇದ್ದೀನಿ. ಕೆಲವರಿಗೆ ಈ ರಿಲೇಶನ್ಶಿಪ್ ನಲ್ಲಿ ಒಂದು ವಾಮಾಚಾರ ಅಥವಾ ಒಂದು ನೆಗೆಟಿವ್ ಎನರ್ಜಿ, ಯಾರೋ ಏನೋ ಕೆಟ್ಟದ್ ಮಾಡಿಸ್ತಾ ಇದ್ದಾರೆ, ನಿಮ್ಮನ್ನ ದ್ವೇಷ ಮಾಡುವ ಹಾಗೆ ಯಾರೋ ಏನೋ ಮಾಡಿಸ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ನಾನು ಸ್ಟ್ರಾಂಗ್ ಆಗಿ ಪಿಕ್ ಮಾಡ್ತಾ ಇದ್ದೀನಿ. ಕೆಟ್ಟ ಕಣ್ ಬಿದ್ದಿರ್ಬಹುದು, ಅಸೂಯೆ ಇರಬಹುದು, ಬೇರೆಯವರು ಒಂದೊಂದ್ಸಲ ನೀವಿಬ್ರು ಚೆನ್ನಾಗಿರೋದನ್ನ ನೋಡಿ ಕೆಲವರು ಅದನ್ನ ಕಣ್ಣು ಹಾಕಿರಬಹುದು. ಆ ಕಣ್ಣಿಂದ ಈ ರಿಲೇಶನ್ಶಿಪ್ ಹಾಳಾಗಿರಬಹುದು. ಪರ್ಪಸ್ಲಿನೋ ಅಥವಾ ಗೊತ್ತಿಲ್ದೇನೋ ಗೊತ್ತಿದ್ದೋ ಒಟ್ನಲ್ಲಿ ಕೆಟ್ಟದ್ದು ಒಂದು ಎನರ್ಜಿ ನಿಮ್ಮ ಅವರ ರಿಲೇಶನ್ಶಿಪ್ ಸುತ್ತ ಇದೆ ಅಂತ ಹೇಳ್ಬೋದು. ಅದರಿಂದಾನೇ ಅವರ ಮನಸ್ಸು ಅವ್ರ ಹತೋಟಿನಲ್ಲಿಲ್ಲ, ಹಾಗೂ ಅವ್ರು ಹೇಗ್ ವರ್ತಿಸ್ತಾ ಇದಾರೆ ಅಂದ್ರೆ ರಿಯಲಿ ಲೈಕ್ ಎನ್ ಆನಿಮಲ್ ಅಂತ ಹೇಳ್ಬೋದು. ಒಂದು ಶತ್ರುನ ನೋಡುವ ಹಾಗೆ ನಿಮ್ಮನ್ನ ನೋಡ್ತಾ ಇದ್ದಾರೆ. ನಿಮ್ಗೆ ಇದು ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ, ಬಿಕಾಸ್ ಅದೇ ನಾನು ಪಿಕ್ ಮಾಡ್ತಾ ಇದ್ದೀನಿ ರೀಡಿಂಗ್ ನಲ್ಲಿ. ಈ ವ್ಯಕ್ತಿಯ ಎನರ್ಜಿ ನಿಮ್ಮ ಕಡೆಗೆ ಕಿಚ್ಚಿನಲ್ಲಿ ಸುತ್ಕೊಂಡಿದೆ ಅಂತ ಹೇಳ್ಬೋದು. ಹಾಗೂ ನಿಮ್ಮನ್ನ ಕ್ಷಮಿಸ್ಬೇಕು ಅನ್ನೋ ಮನಸ್ಥಿತಿನಲ್ಲಿ ಪ್ರೆಸೆಂಟ್ ಇಲ್ಲ ಇವರು. ಬೇಸಿಕ್ಲಿ ನಾನು ಮೂರನೇ ಅವ್ರ ಮಾತು ಕೇಳೋದು ಈ ವ್ಯಕ್ತಿ, ಹಾಗೂ ಮೂರನೇ ಅವ್ರಿಗೆ ನಿಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡುವಂಥದ್ದು, ನಾನು ಬುದ್ಧಿ ಕಲಿಸ್ತೀನಿ ಅಂತ ಚಾಲೆಂಜ್ ಮಾಡುವಂಥದ್ದು, ನಾನು ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ, ನೀನ್ ನೋಡ್ತಾ ಇರು ಅಂತ ನಿಮ್ ಮೇಲೇನೆ ಅವ್ರು ಸಾಧಿಸ್ತಾ ಇದ್ದಾರೆ. ಸೊ ಅವರ ಎಮೋಷನ್ಸ್ ಒಂದು ಚಂಚಲತೆ ಅವರ ಹತೋಟಿನಲ್ಲಿಲ್ಲ ಅಂತ ಹೇಳ್ಬೋದು. ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರೋದಿಲ್ಲ ಹಾಗೆ. ಸೊ ನೀವು ಅವ್ರನ್ನ ಟ್ರಸ್ಟ್ ಮಾಡಕ್ಕೂ ಆಗಲ್ಲ, ಹಾಗಾಗಿದೆ. ಮಾತು ಬಿಟ್ಬಿಟ್ಟಿದ್ದಾರೆ. ಎಷ್ಟೋ ಜನರ ಒಂದು ಎನರ್ಜಿ ನಾನು ಏನ್ ಪಿಕ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಒಂದು ರೀಡಿಂಗ್ ನೋಡ್ತಿರೋರ ಸ್ಥಿತಿ ಹೇಗಿದೆ ಅಂದ್ರೆ, ಬೇಕು ಅಂತಾನೆ ಅವಾಯ್ಡ್ ಮಾಡೋದು, ಬೇಕು ಅಂತಾನೆ ಸರ್ಕಾಸ್ಟಿಕ್ ಅಂದ್ರೆ ವ್ಯಂಗ್ಯವಾಗಿ ಹೀಯಾಳಿಸಿ ಮಾತಾಡುವಂಥದ್ದು, ಅದೆಲ್ಲ ನೋಡ್ತಾ ಇದ್ದೀನಿ. ಬೇಸಿಕ್ಲಿ ನಿಮ್ಮ ಅವರ ರಿಲೇಶನ್ಶಿಪ್ ಹದಗೆಟ್ಟಿದೆ ಅಂತಾನೆ ಹೇಳ್ತೀನಿ. ಇವ್ರು ಚೇಂಜ್ ಆಗ್ತಾರಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ಚೇಂಜ್ ಆಗ್ತಾರಾ? ಯಾಕಂದ್ರೆ ಮೊದ್ಲಿಂದಾನು ಈ ವ್ಯಕ್ತಿಲಿ ನಿಮ್ಗೆ ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಾನೆ ಅನ್ನಿಸ್ತಾ ಇತ್ತು. ಆದ್ರೆ ನೀವೇನ್ ಅನ್ಕೊಳ್ತಿದ್ರಿ ಅಂದ್ರೆ, ಸರಿ ಹೋಗುತ್ತೆ, ಇವತ್ತಲ್ಲ ನಾಳೆ ನನ್ನ ಅವರ ರಿಲೇಶನ್ಶಿಪ್ ಸರಿ ಹೋಗುತ್ತೆ, ಈ ತರ ಒಂದು ಮನೋಭಾವನೆಯಲ್ಲಿ ಇದ್ರಿ ನೀವು. ಪರವಾಗಿಲ್ಲ ಅಂದ್ರೆ ಅವ್ರನ್ನ ನೀವು ತುಂಬಾ ಕ್ಷಮಿಸಿದೀರಾ, ನಿಮ್ ಕಡೆಯಿಂದ ಅವ್ರನ್ನ ತುಂಬಾ ಕ್ಷಮಿಸಿದೀರಾ, ಅವ್ರನ್ನ ಅಷ್ಟು ಹಚ್ಕೊಂಡಿದೀರಾ. ನಿಮ್ ಪ್ರಕಾರ ನೀವ್ ಹೇಗ್ ನೋಡಿದೀರಾ ಅಂದ್ರೆ ಈ ರಿಲೇಶನ್ಶಿಪ್ ನನ್ನ ಪ್ರೀತಿಯಿಂದ, ನನ್ನ ಒಂದು ಸಪೋರ್ಟ್ ಇಂದ ಅವ್ರು ಹೀಲ್ ಆಗ್ತಾರೆ, ಅವ್ರು ಸರಿ ಹೋಗ್ತಾರೆ, ನಾನ್ ಸರಿ ಮಾಡ್ತೀನಿ. ಆಕ್ಚುಲಿ ನೀವು ಒಂದು ಚಾಲೆಂಜ್ ಆಗಿ ತಗೊಂಡಿದೀರಾ ಈ ವ್ಯಕ್ತಿನ ನಿಮ್ ಲೈಫ್ ಅಲ್ಲಿ. ಇವತ್ತಲ್ಲ ನಾಳೆ ನಾವು ಸರಿ ಹೋಗ್ತೀವಿ, ಆತರ ಒಂದು ಭರವಸೆನಲ್ಲೇ ಇದ್ದು ನೀವು ಮುಂದೆ ಹೋಗ್ತಾನೇ ಇದೀರಾ ಈ ರಿಲೇಶನ್ಶಿಪ್ ನಲ್ಲಿ. ನೋವಾದ್ರು, ಅವರಿಂದ ಒಂದಷ್ಟು ಕಟುವಾಗಿರುವಂತಹ ವಿಷಯಗಳು, ಘಟನೆಗಳು ನಡೆದಿದ್ರು ಕೂಡ ಅವ್ರನ್ನ ಕ್ಷಮಿಸ್ಕೊಂಡು ಪರವಾಗಿಲ್ಲ ಸರಿ ಹೋಗುತ್ತೆ ಅಂದ್ರೆ, ಮೇ ಬಿ ನೀವು ಈ ರಿಲೇಶನ್ಶಿಪ್ ನಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ಬಿಟ್ಟಿರ್ಬಹುದು, ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಮನಿ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು. ಅದರಿಂದಾನೇ ಅವರು ನಿಮ್ಮನ್ನ ತೀರಾನೇ ಗ್ರಾಂಟೆಡ್ ಆಗು ತಗೊಂಡಿದ್ದಾರೆ. ಅಂದ್ರೆ ಎಲ್ಲಿ ಹೋಗ್ತಾರೆ, ನನ್ನನ್ನು ಅಷ್ಟು ಹಚ್ಕೊಂಡಿದಾರಲ್ಲ, ಸೊ ಬುದ್ಧಿ ಕಲಿಸ್ತೀನಿ, ಆತರ ನಿಮ್ಮ ಮೇಲೆ ನಿಮ್ಮ ವಿರುದ್ಧವಾಗಿದ್ದಾರೆ. ಆಸ್ ಐ ಟೋಲ್ಡ್, ಒಂದು ನೆಗೆಟಿವ್ ಎನರ್ಜಿ ನೋಡ್ತಾ ಇದ್ದೀನಿ ನಿಮ್ಮ ಸುತ್ತ, ಅವರ ಸುತ್ತ. ಅದು ಕೆಟ್ಟ ಕಣ್ಣು, ಬೇರೆಯವರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಏನೋ ಒಂದು ಕಣ್ಣು ಹಾಕ್ಬಿಟ್ಟಿದ್ದಾರೆ. ಅದರಿಂದ ಈ ರಿಲೇಶನ್ಶಿಪ್ ಸ್ವಲ್ಪ ಎಫೆಕ್ಟ್ ಆಗಿದೆ. ನಾನು ಬ್ರೇಕಪ್ ಆಗುತ್ತೆ ಅಂತ ಹೇಳಲ್ಲ, ಬಿಕಾಸ್ ಇಟ್ ಈಸ್ ಅ ಬಿಟ್ ಡಿಫಿಕಲ್ಟ್ ಜರ್ನಿ. ಈ ವ್ಯಕ್ತಿ ಜೊತೆ ನಿಮ್ಮ ರಿಲೇಶನ್ಶಿಪ್ ಇದೆಯಲ್ಲ, ಜರ್ನಿ ಡಿಫಿಕಲ್ಟ್ ಇದೆ, ಆದ್ರೆ ಸಾಲ್ವ್ ಆಗುತ್ತೆ. ಸೊ ನಿಮ್ಮಲ್ಲೂ ಒಂದಷ್ಟು ಬದಲಾವಣೆ ಬರ್ಬೇಕಾಗತ್ತೆ. ತೀರಾ ಹಚ್ಕೊಂಡಿದೀರಾ ನೀವು ಈ ವ್ಯಕ್ತಿನ, ತುಂಬಾ ಹಚ್ಕೊಂಡಿದೀರಾ. ನಿಮ್ಮ ಪ್ರೀತಿ ಎಷ್ಟು ಅಪಾರವಾಗಿದೆ ಅಂದ್ರೆ ಅದನ್ನ ಅವರು ತೀರ್ಸಕ್ಕೆ ಆಗಲ್ಲ. ಆ ರೀತಿಯಾಗಿ ನೀವು ಅವ್ರಿಗೆ ಬೆಸ್ಟ್ ಕೊಟ್ಟಿದ್ದೀರಾ, ನಿಮ್ಮ ಬೆಸ್ಟ್ ಅವರು ಕೊಟ್ಟಿದ್ದೀರಾ. ಸೊ ನಿಮ್ಮ ಅವ್ರ ಬೆಸ್ಟ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ನಿಮ್ಮಲ್ಲಿ ಆ ಒಂದು ಎನರ್ಜಿ ಲಾಸ್ ಆಗುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅವಾಗ ನೀವಿನ್ನ ವೀಕ್ ಆಗ್ತಾ ಬರ್ತೀರಾ, ನೆಗೆಟಿವ್ ಆಗ್ತಾ ಬರ್ತೀರಾ. ಹಾಗೂ ಬೇರೆ ಅವ್ರಿಗೆ, ಈಗ ಯೂಶಲಿ ಎಲ್ರಿಗೂ ಕಣ್ ಬೀಳೋದಿಲ್ಲ. ಅಂದ್ರೆ ಸ್ಟ್ರಾಂಗ್ ಆಗಿರೋ ವ್ಯಕ್ತಿಗಳಿಗೆ ಈ ತರ ಏನಾದ್ರು ಕೆಟ್ಟ ಕಣ್ಣು ಅಥವಾ ಏನಾದ್ರು ಕೆಟ್ಟ ಪ್ರಭಾವಗಳು ಏನೂ ಆಗೋದೇ ಇಲ್ಲ. ಯೂಶಲಿ ಸ್ವಲ್ಪ ಚಂಚಲವಾಗಿರೋ ಸೆನ್ಸಿಟಿವ್ ಪೀಪಲ್ ಅಂತೀವಿ, ಅವ್ರಿಗೆ ಈ ತರ ದೃಷ್ಟಿಗಳಾಗೋಗುತ್ತೆ.
ಸೊ ಚಕ್ರಾನ ಹೀಲ್ ಮಾಡ್ಕೋಬೇಕಾಗತ್ತೆ. ಯುವರ್ ಚಕ್ರಾಸ್ ಹ್ಯಾಸ್ ಟು ಬಿ ಫೈನ್. ಅದಕ್ಕೆ ನಿಮ್ಮ ಮೆಡಿಟೇಷನ್, ನಿಮ್ಮ ಸ್ಪಿರಿಚುವಲ್ ಜರ್ನಿ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ನೀವು ನಂಬುವ ದೈವದ ಕಡೆಗೆ ಎನರ್ಜಿನ ನೀವು ಎನ್ಹ್ಯಾನ್ಸ್ ಮಾಡ್ಕೋಬೇಕಾಗತ್ತೆ. ಪಠಣೆಗಳು, ಮಂತ್ರಗಳು, ಚಾಂಟಿಂಗ್ ಇದೆಲ್ಲ ನೀವು ರೆಗ್ಯುಲರ್ ಆಗಿ ಮಾಡ್ಬೇಕಾಗತ್ತೆ. ಇದರಿಂದ ಅಫ್ಕೋರ್ಸ್ ನೀವೊಂದು ಬ್ಯಾಲೆನ್ಸ್ ಅಲ್ಲಿ ಇರ್ತೀರಾ. ಏನನ್ನು ಅತಿ ಮಾಡ್ಬೇಕು ಅನ್ನುವಂತ ಒಂದು ಇಚ್ಛೆ ಇರೋದಿಲ್ಲ ನಿಮ್ಗೆ. ಬಿಕಾಸ್ ನೀವ್ ಏನ್ ಮಾಡಿದ್ರು ಕೂಡ ಲೈಕ್ ಅದು ಅತಿರೇಕಕ್ಕೆ ಹೋಗುತ್ತೆ, ಪ್ರೀತಿ ದ್ವೇಷ ಎಲ್ಲ. ಸೊ ನಿಮ್ಮ ರಿಲೇಶನ್ಶಿಪ್ ಕೂಡ ಇಂಪ್ಯಾಕ್ಟ್ ಆಗಿರೋದೇ ಅದಕ್ಕೆ. ಬಿಕಾಸ್ ಅವ್ರಿಗೆ ನೀವು ತುಂಬಾನೇ ಗಿವರ್ ಆಗಿರುವಂತ ಒಂದು ಪರ್ಸನ್ ಆಗಿದ್ದೀರಾ. ಅಂದ್ರೆ ಕೊಡುವಂತಹ ವ್ಯಕ್ತಿ. ನಿಮ್ಗೆ ಒಬ್ರು ಇಷ್ಟ ಆದ್ರು ಅಂದ್ರೆ ನೀವು ನಿಮ್ಗೆ ಇಷ್ಟ ಆಗಿರುವಂತಹ ವಸ್ತುಗಳನ್ನ ಕೊಟ್ಬಿಡ್ತೀರಾ ಅವ್ರಿಗೆ. ಆ ತರ ಮನೋಭಾವನೆ ಇದೆ ನಿಮ್ಗೆ. ಸೊ ಆ ಒಂದು ಆಟಿಟ್ಯೂಡ್ ನ ಫಸ್ಟ್ ನೀವು ತೆಗ್ದು ಹಾಕ್ಬೇಕು. ಬಿಕಾಸ್ ನಿಮ್ಮನ್ನೇ ನೀವು ಇಲ್ಲಿ ನೋಯಿಸ್ಕೊಳ್ತಾ ಇದ್ದೀರಾ. ಇಲ್ ಟ್ರೀಟ್ಮೆಂಟ್ ಅವ್ರು ಮಾಡಿದ್ರು ಕೂಡ ಇವ್ರಿಗೆ ಬೇಕು ಅನ್ನುವಂತ ಹಠ ನಿಮ್ಮಲ್ಲಿದೆ. ಸೊ ಅದು ಅವ್ರಿಗೂ ಗೊತ್ತಿದೆ. ಅಂಡ್ ದಿಸ್ ಇಸ್ ಅ ವೀಕ್ನೆಸ್ ಫಾರ್ ಯು. ಸೊ ಇದು ನಿಮ್ಮ ಪರ್ಸನ್ ಬಗ್ಗೆ ರೀಡಿಂಗ್ ಆಗಿತ್ತು. ಫ್ಲೇಮ್ ಆಫ್ ಆಗೋಗಿದೆ. ದಟ್ ಇಸ್ ಅನದರ್ ಇಂಡಿಕೇಶನ್ ದಟ್ ಈ ವ್ಯಕ್ತಿ ಪ್ರೆಸೆಂಟ್ ನಿಮ್ಮ ಕಡೆಗೆ ಯಾವುದೇ ರೀತಿಯಾದ ಒಲವು, ಪಾಸಿಟಿವಿಟಿ ಇಟ್ಕೊಂಡಿಲ್ಲ ಅಂತ. ನಾನು ಈ ರಿಲೇಶನ್ಶಿಪ್ ಬಗ್ಗೆ ಇನ್ನ ಹೆಚ್ಚು ಇನ್ಫಾರ್ಮೇಶನ್ ನಿಮ್ಗೆ ಫ್ಯೂಚರ್ ಬಗ್ಗೆನೇ ಆಗಿರ್ಲಿ, ಪ್ರೆಸೆಂಟ್ ಬಗ್ಗೆನೇ ಆಗಿರ್ಲಿ, ಪಾಸ್ಟ್ ಬಗ್ಗೆನೇ ಆಗಿರ್ಲಿ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ಲೆಟ್ಸ್ ಸಿ ರೀಡಿಂಗ್ ಪ್ರಕಾರವಾಗಿ ಏನ್ ಬರುತ್ತೆ. ರೀಡಿಂಗ್ ನಲ್ಲಿ ನಿಮ್ಮ ಅವರ ರಿಲೇಶನ್ಶಿಪ್ ಹೇಗಿದೆ ಅಂತ ಹೇಳ್ತಾ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಟ್ರಾವೆಲಿಂಗ್ ಅಂಡ್ ಡೇಟಿಂಗ್, ಪಾಸ್ಟ್ ನಲ್ಲಿ ರಿಲೇಶನ್ಶಿಪ್ ವಾಸ್ ಅಮೇಝಿಂಗ್. ಓಕೆ, ನೀವು ಒಂಥರ ಕಂಫರ್ಟ್ ಲೆವೆಲ್ ನಲ್ಲಿ ಇದ್ರಿ. ಟ್ರಾವೆಲ್ ಮಾಡೋದು, ಟ್ರಾವೆಲ್ ಬಗ್ಗೆ ಮಾತಾಡುವಂಥದ್ದು, ಹಾಗಿರೋಣ ಹೀಗಿರೋಣ ಅಂತ ಕನಸುಗಳನ್ನ ಕಾಣುವಂಥದ್ದು, ನಾವಿಬ್ರು ಚೆನ್ನಾಗಿರ್ಬೇಕು, ನಾವಿಬ್ರು ಒಂದು ಕಪಲ್ ಆಗಿ ಎಲ್ರಿಗೂ ಒಂದು ಇಮೇಜ್ ನ ಕ್ರಿಯೇಟ್ ಮಾಡಿದ್ರೆ, ನಾವೊಂದು ಇಮೇಜ್ ನ ಕ್ರಿಯೇಟ್ ಮಾಡ್ಬೇಕು, ನಮ್ಮ ಬಗ್ಗೆನೆ ನಾವೊಂದು ಇಮೇಜ್ ಕ್ರಿಯೇಟ್ ಮಾಡ್ಬೇಕು. ಈ ತರ ಎಲ್ಲ ಮಾತುಗಳನ್ನ ಆಡ್ಕೊಂಡಿದ್ದೀರಾ ನೀವು ಮತ್ತೆ ಆ ವ್ಯಕ್ತಿ. ಇನ್ಫ್ಯಾಚುಯೇಷನ್ ಬಂದಿದೆ. ಈ ಒಂದು ರಿಲೇಶನ್ಶಿಪ್ ಇನ್ಫ್ಯಾಚುಯೇಟೆಡ್ ಆಗಿದೆ. ಇದರ ಅರ್ಥ ಏನು ಅಂದ್ರೆ ಪ್ರೀತಿ ಕುರುಡು ಅಂತಾರೆ, ಹಾಗೆ ಇಲ್ಲೂ ಆಗಿದೆ. ನಿಮ್ಮಲ್ಲೂ ತಪ್ಪುಗಳಾಗಿದೆ, ಅವರಲ್ಲೂ ತಪ್ಪುಗಳಾಗಿದೆ. ಮಿತಿ ಮೀರಿ ನೀವು ಮಾಡಿದೀರಾ, ಅವರು ಮಿತಿ ಮೀರಿ ಮಾತುಗಳನ್ನ ಆಡಿ ಹಾಗೂ ನಿಮ್ಮ ಹತ್ರ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಸೊ ಇನ್ಫ್ಯಾಚುಯೇಷನ್ ಅಂದಾಗ ಅದು ಒಂದು ಯಾವ ರೀತಿಯಾದ ವೀಕ್ನೆಸ್ ಆಗ್ಬಹುದು ಅಂದ್ರೆ, ಅವ್ರು ನನಗ್ ಬೇಕೇ ಬೇಕು, ಒಬ್ಸೆಷನ್ ಕೂಡ ಆಗ್ಬಹುದು. ಒಂದು ಸೆಳೆತ, ಯಾಕೆ ಅಂತ ಗೊತ್ತಿಲ್ಲ, ಏನಾದ್ರೂ ರೀಸನ್ ಆಗಿರ್ಬೋದು ಅದು. ಬಟ್ ಇಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ದಿಸ್ ಪರ್ಸನ್ ಇಸ್ ಬ್ಲೈಂಡ್. ನೀವು ಅದನ್ನ ತುಂಬಾ ಎಂಟರ್ಟೈನ್ ಮಾಡಿದೀರಾ. ಆ ವ್ಯಕ್ತಿ ನಿಮ್ಮನ್ನ ವೀಕ್ ಮಾಡಿದ್ದಾರೆ, ನಿಮ್ಮ ಪರ್ಸನಾಲಿಟಿನ ವೀಕ್ ಮಾಡಿದ್ದಾರೆ. ಯಾಕೆಂದ್ರೆ ನೀವಿಬ್ರು ಒಬ್ರನ್ನೊಬ್ರು ಟ್ರಿಗರ್ ಮಾಡ್ಕೊಂಡಿದೀರಾ. ನೀವು ಅದನ್ನು ಕ್ವೆಶನ್ ಮಾಡ್ಕೋಬೇಕು, ಯಾಕೆ ಹೀಗಾಗಿದೆ ಅಂದ್ರೆ ಮೇ ಬಿ ಪಾಸ್ಟ್ ನಲ್ಲಿ ನಿಮ್ಮ ಅವರ ಲೈಫ್ ಆತರ ಇರಬಹುದು. ಪಾಸ್ಟ್ ಅಂದ್ರೆ ನಾನು ಈ ಒಂದು ಪ್ರೆಸೆಂಟ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪಾಸ್ಟ್ ಅಂದ್ರೆ ಅದು ನಿಮ್ಮ ಬಾಲ್ಯದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಈ ವ್ಯಕ್ತಿಗೆ ಹಾಗೆ ನೀವು ಹಾಗೆ ಇದ್ರಿ. ಏನಾದ್ರು ಒಂದನ್ನ ಹಚ್ಕೊಂಡ್ಬಿಟ್ರೆ ತೀರಾ ಹಚ್ಕೊಂಡ್ಬಿಡೋದು. ತೀರಾ ಏನನ್ನಾದ್ರೂ ನಾವು ಒಂದು ಹಿಡಿತಕ್ಕೆ ಒಳಗಾದಾಗ, ಅದೇ ಬೇಕು ಅನ್ನುವಂತ ಹಠಕ್ಕೆ ಒಳಗಾದಾಗ, ಆ ವ್ಯಕ್ತಿ ನಮ್ಮನ್ನ ಹೇಗ್ ಟ್ರೀಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯದಲ್ಲಿ ಬ್ಲೈಂಡ್ ಆಗ್ಬಿಡ್ತೇವೆ. ಹಾಗೆ ನಿಮ್ಮ ಸಿಚುವೇಶನ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ರೀಚಿಂಗ್ ಕನ್ಕ್ಲೂಷನ್ಸ್ ಬರ್ತಾ ಇದೆ. ಈ ರಿಲೇಶನ್ಶಿಪ್ ಕನ್ಕ್ಲೂಡ್ ಖಂಡಿತವಾಗ್ಲೂ ಆಗುತ್ತೆ. ಕೆಲವರಿಗೆ ಈ ರಿಲೇಶನ್ಶಿಪ್ ಬ್ರೇಕ್ ಆಗಬಹುದು. ಕೆಲವರಿಗೆ ಈ ರಿಲೇಶನ್ಶಿಪ್ ನಲ್ಲಿ ಒಂದಷ್ಟು ಲೆಸನ್ಸ್ ನ ಕಲ್ತು ಅವ್ರ ಜೊತೆ ಬಾಳ್ವೆ ಮಾಡುವ ಒಂದು ಸಂದರ್ಭ ಕೂಡ ಬರಬಹುದು. ಮತ್ತು ನಥಿಂಗ್ ಟು ವರಿ ಅಬೌಟ್ ಅಂತ ಕೂಡ ಬರ್ತಾ ಇದೆ. ಈ ಕೂಡ್ಲೆ ನೀವು ಏನನ್ನು ಅಯ್ಯೋ ಅಂತ ನೀವು ಚಿಂತೆ ಮಾಡೋ ಅವಶ್ಯಕತೆನೂ ಇಲ್ಲ. ನೀವು ಶಾಂತವಾಗೇ ಇರ್ಬೇಕಾಗತ್ತೆ. ನಿಮ್ ಕಡೆಯಿಂದ ಏನಾದ್ರೂ ಈ ವ್ಯಕ್ತಿ ಜೊತೆ ಮಾತಾಡ್ಕೊಂಡು ಸರಿ ಮಾಡ್ಕೋಬಹುದು ಅಂದ್ರೆ ಖಂಡಿತವಾಗ್ಲೂ ನೀವು ಮಾಡಿ. ಆ ಪ್ರಯತ್ನಗಳೆಲ್ಲ ಆಗಿದೆ ನನ್ನ ಕಡೆಯಿಂದ. ಆದ್ರೂ ಕೂಡ ಅವ್ರು ನನ್ಗೆ ಆ ಒಂದು ಟೈಮ್ ಮತ್ತೆ ಒಂದು ಎನರ್ಜಿನ ಪಾಸ್ ಮಾಡ್ತಾ ಇಲ್ಲ. ಪಾಸಿಟಿವ್ ಆಗಿ ಅವ್ರು ನನ್ನ ಜೊತೆ ಇಲ್ಲ. ನಾನ್ ಪ್ರಯತ್ನ ಪಟ್ಟಿದ್ದೀನಿ ಅಂತ ನೀವು ಹೇಳಿನು ಹಾಗೆ ಇದೆ ಸಿಚುವೇಶನ್ ಅಂದ್ರೆ, ಇದು ಅವರ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ರಿಲೇಶನ್ಶಿಪ್ ನ ಸರಿ ಮಾಡ್ಕೊಳ್ಳುವಂಥದ್ದು. ಸೂನ್ ಬರ್ತಾ ಇದೆ. ಸೊ ಅಗೇನ್ ದಿಸ್ ಇಸ್ ಅನದರ್ ಇಂಡಿಕೇಶನ್, ಈ ವ್ಯಕ್ತಿ ನಿಮ್ಗೆ ರೀಚ್ ಔಟ್ ಆಗ್ತಾರೆ. ನಾನು ಇನ್ನ ಒಂದ್ ಸಂದರ್ಭ ಏನ್ ಹೇಳಿದ್ದೆ ಅಂದ್ರೆ, ಕೆಲವರು ರಿಲೇಶನ್ಶಿಪ್ ಬ್ರೇಕ್ ಮಾಡ್ಕೋಬಹುದು ಅಂತ. ಇದು ಹೇಗಿದೆ ಅಂದ್ರೆ ಮೇ ಬಿ ಡಿವೋರ್ಸ್ ತರ ಒಂದ್ ಸಂದರ್ಭ ಬಂದ್ಬಿಟ್ಟಿದೆ. ಇನ್ನೇನ್ ಎಂಡ್ ಆಗೇ ಹೋಗುತ್ತೆ ಅನ್ನುವಂತ ರಿಲೇಶನ್ಶಿಪ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಈಗ ಸೆಪರೇಷನ್ ಅಲ್ಲಿ ಇದ್ದೀರಾ, ಮಾತಾಡ್ತಿಲ್ಲ,
ಆತರ ಒಂದ್ ಫಸ್ಟ್ ಆರ್ ಸೆಕೆಂಡ್ ಸ್ಟೇಜ್ ನಲ್ಲಿ ಇರೋರು ಅಫ್ಕೋರ್ಸ್ ಈ ರಿಲೇಶನ್ಶಿಪ್ ವಿತ್ ಇನ್ 2 months ಸರಿ ಹೋಗುತ್ತೆ ಅಂತಾನೆ ತೋರಿಸ್ತಾ ಇದೆ. ಇಂಡಿಕೇಶನ್ ಹಾಗೆ ಇದೆ. ಕಾರ್ಮಿಕ್ ಪಾರ್ಟ್ನರ್ ಅಂದ್ರೆ ಒಂದು ನೀವು ಒಂದ್ ರೀಸನ್ಗೋಸ್ಕರ ಅವ್ರ ಲೈಫ್ ನಲ್ಲಿ ಇರ್ತೀರಾ, ಹಾಗೆ ಅವರು ಒಂದ್ ರೀಸನ್ಗೋಸ್ಕರ ನಿಮ್ ಲೈಫ್ ನಲ್ಲಿ ಇರ್ತಾರೆ. ಮತ್ತು ನೀವು ಅವ್ರನ್ನ ಗೊತ್ತಿಲ್ದೇನೋ ಗೊತ್ತಿದ್ದೋ, ನಾನು ಆಗ್ಲೇ ಹೇಳಿದೀನಿ, ಟ್ರಿಗರ್ ಮಾಡಬಹುದು. ಅವರು ಹಾಗೆ ಟ್ರಿಗರ್ ಮಾಡಬಹುದು. ಏನೋ ಒಂದು ಚುಚ್ಚು ಮಾತಾಡಿ, ಇಟ್ ಕ್ಯಾನ್ ಆಲ್ಸೋ ಬಿ ರಿಲೇಟೆಡ್ ಟು ಚೈಲ್ಡ್ಹುಡ್ ವೂಂಡ್ಸ್ ಅಂತ ಹೇಳ್ತೀವಿ. ಹಿಂದೆ ನಡೆದಿರುವಂತಹ ಘಟನೆಗಳೆಲ್ಲ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಇಬ್ರು ಕಲಿಯುವಂತಹದ್ದು, ಹಾಗೂ ಕರ್ಮಗಳನ್ನ ಸರಿ ಮಾಡ್ಕೊಳ್ಳುವಂಥದ್ದು, ಅದನ್ನ ಬ್ಯಾಲೆನ್ಸ್ ಆಗಿ ತರುವ ಒಂದು ರೀಸನ್ಗೋಸ್ಕರನು ನೀವಿಬ್ರು ಒಂದಾಗಿರಬಹುದು. ಬೇಸಿಕಲಿ ಕಾರ್ಮಿಕ್ ಪಾರ್ಟ್ನರ್ಶಿಪ್ ಇಸ್ ನಾಟ್ ಸೋ ಈಸಿ. ಯಾಕಂದ್ರೆ ಅದು ಬಿಡಿಸ್ಕೊಳಕ್ಕೂ ಆಗಲ್ಲ, ಕಟ್ಕೊಳಕ್ಕೂ ಆಗೋದಿಲ್ಲ. ಹಾಗೂ ನೀವು ಅವ್ರಿಗೆ ಪೇನ್ ಕ್ರಿಯೇಟ್ ಮಾಡ್ತಿರ್ತೀರಾ, ಅವರು ನಿಮ್ಗೆ ಪೇನ್ ಕ್ರಿಯೇಟ್ ಮಾಡ್ತಿರ್ತಾರೆ. ನೀವ್ ಎಷ್ಟು ಪಾಸಿಟಿವ್ ಆಗಿ ಈ ರಿಲೇಶನ್ಶಿಪ್ ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ, ಇದರಿಂದ ಆಚೆ ಬರೋದು ಸುಲಭ ಆಗೋಗುತ್ತೆ. ಆ ಒಂದು ಕಾರ್ಮಿಕ್ ಡೆಟ್ ಅಂತ ಹೇಳ್ತೀವಿ, ಅಂದ್ರೆ ಆ ಕಾರ್ಮಿಕ್ ಆಗಿರುವಂತಹ ಒಂದು ಪ್ರಾಬ್ಲಮ್ಸ್ ಏನ್ ನೀವಿಬ್ರು ಅನುಭವಿಸ್ತಿದ್ದೀರಾ, ನೋವು ಅನುಭವಿಸ್ತಿದ್ದೀರಾ, ಹಿಂದಿನ ಒಂದು ಪ್ರಾಬ್ಲಮ್ಸ್ ಏನಿತ್ತು ಅದನ್ನೆಲ್ಲ ನೀವು ಪರಿಹಾರ ಮಾಡ್ಕೊಂಡು ಇಬ್ರು ಒಂದು ಕನ್ಕ್ಲೂಷನ್ ಪಾಸಿಟಿವ್ ಆಗಿ ಬಂದ್ರೆ ಈ ಒಂದು ವಿಷಯದಲ್ಲಿ ನೀವು ಗೆಲ್ಲಲೂಬಹುದು. ಆದ್ರೆ ಇದೊಂದು ಜರ್ನಿ ಈ ವ್ಯಕ್ತಿ ಜೊತೆ ಸುಲಭ ಇಲ್ಲ ಅಂತಾನೆ ಈ ರೀಡಿಂಗ್ ನಲ್ಲಿ ಬರ್ತಾ ಇದೆ. ಸೊ ನಾನು ಟ್ಯಾರೋ ರೀಡಿಂಗ್ ಮುಖಾಂತರವಾಗೂ ಏನಿದೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ, ಇನ್ನೇನಿದೆ ವಿಷಯಗಳು ಅಂತ, ನೀವಿನ್ನ ಏನು ತಿಳ್ಕೊಳ್ಳುವಂಥದ್ದಿದೆ ಅಂತ. ಬಿಕಾಸ್ ಇದೊಂದು ಜರ್ನಿ ಆಗೇ ಇದೆ, ನಾನು ಅದನ್ನೇ ಹೇಳ್ತಾ ಇರೋದು. ಅವರು ನಿಮ್ನ ಬಿಟ್ಟಿರಕ್ಕಾಗಲ್ಲ. ಬಿಕಾಸ್ ಕಾರ್ಮಿಕ್ ಪಾರ್ಟ್ನರ್ಶಿಪ್ ಇಸ್ ವೆರಿ ಮಚ್ ನಾಟ್ ಈಸಿ ಟು ಲೆಟ್ ಗೋ. ಅವ್ರನ್ನ ಬಿಡಕ್ಕೆ ನಿಮ್ಗೂ ಕಷ್ಟ ಆಗುತ್ತೆ, ಹಾಗೆ ಅವ್ರಿಗೂ ನಿಮ್ಮನ್ನ ಬಿಡಕ್ ಕಷ್ಟ ಆಗುತ್ತೆ. ನೀವು ಅಂದ್ರೆ ಇಬ್ರು ಕೂಡ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಸರಿ ಮಾಡ್ಕೋಬಹುದು, ಆದ್ರೆ ಬರೋದೇ ಕಷ್ಟ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ 5 of Wands ಬರ್ತಾ ಇದೆ. ಇಬ್ರು ಒಂದು ನೋವಿನ ಸ್ಥಿತಿಯಿಂದ ಬಂದಿದ್ದೀರಾ ಒಟ್ಟಿಗೆ. ಓಕೆ, ನೀವು ನೋವು ಅನುಭವಿಸಿದೀರಾ, ಅವರು ನೋವು ಅನುಭವಿಸಿದ್ದಾರೆ. ಸೊ ಏನ್ ವಾಪಸ್ ನೀವು ರಿಲೇಶನ್ಶಿಪ್ ಹಾಕ್ತಾ ಇದ್ದೀರಾ, ನೋವನ್ನ ಹಾಕ್ತಾ ಇದ್ದೀರಾ. ಅರ್ಥ ಆಗ್ತಾ ಇದೆಲ್ಲ. ಈಗ ಎಂಟಿ ಬೋಲ್ ಇದ್ರೆ ಏನಾಗುತ್ತೆ, ಎಂಟಿ ಇದ್ದಾಗ ಬೋಲ್ ಏನು ಅದ್ರಲ್ಲಿ ಏನು ಸಿಗಲ್ಲ. ಆದ್ರೆ ಆ ಬೋಲ್ ನಲ್ಲಿ ಏನಾದ್ರೂ ಒಂದು ಒಳ್ಳೆ ಮೇ ಬಿ ಹಣ್ಣು ಹಾಕೋದು ಅಥವಾ ಹೂವ ಇಡೋದು ಇಂಥದ್ ಮಾಡಿದಾಗ ಅದ್ರಲ್ಲಿ ಏನೋ ಒಂದು ಒಳ್ಳೆ ಒಂದು ವಿಷಯ ಇದೆ. ಸೊ ಅದು ಖುಷಿ ಕೊಡುವಂತಹ ವಿಷಯ. ಹಾಗೆ ನಿಮ್ಮ ಲೈಫ್ ಎಂಟಿ ಆಗಿದೆ, ಅವರ ಲೈಫ್ ಕೂಡ ಎಂಟಿ ಆಗಿದೆ. ಎಂಪ್ರೆಸ್ ಬರ್ತಾ ಇದೆ. ಸೊ ಇಲ್ಲಿ ಒಂದೇನಾಗ್ತಾ ಇದೆ ಅಂದ್ರೆ, ಅಫ್ಕೋರ್ಸ್ ಸ್ವಲ್ಪ ನೀವು ನಿಮ್ಮ ಕಡೆಗೆ ಗಮನ ಕೊಡುವಂಥದ್ದು, ನಿಮ್ಮ ಲೈಫ್ ಕಡೆಗೆ ಗಮನ ಕೊಡುವಂಥದ್ದು, ಆರಾಮಾಗಿರುವಂಥದ್ದು, ಮತ್ತು ಫೋಕಸ್ಡ್ ಆಗಿ ಪಾಸಿಟಿವ್ ಆಗಿ ನಿಮ್ಗೆ ಎಲ್ಲಿ ಖುಷಿ ಕೊಡುತ್ತೆ ಆ ಒಂದು ಕಡೆ ಗಮನ ಕೊಟ್ಟು ಅಲ್ಲಿ ಎನರ್ಜಿನ ನೀವು ಪಡೆಯುವಂಥದ್ದು. ಮೇ ಬಿ ನೇಚರ್ ಜೊತೆ ಅಥವಾ ಒಂದು ಒಳ್ಳೆ ವಾಕ್ ಅಥವಾ ದೇವಸ್ಥಾನಕ್ಕೆ ಹೋಗ್ತೀರಾ. ನಿಮಗೆ ಯಾವುದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಆ ಒಂದು ವಿಷಯವಾಗಿ ಇವತ್ತಿಂದ 3 ತಿಂಗಳು ನೀವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಬಿಕಾಸ್ ಅದು ನಿಮ್ಮನ್ನ ಹೀಲ್ ಮಾಡುತ್ತೆ ಆಸ್ ಅ ಪರ್ಸನ್ ಆಲ್ಸೋ. ಅವಾಗ ಈ ಒಂದು ಪ್ರಾಬ್ಲಮ್ ಇಂದ ಆಚೆ ಬರೋದು ಸುಲಭ ಆಗುತ್ತೆ ನಿಮ್ಗೆ. ಡೆವಿಲ್ ಕಾರ್ಡ್ ಬಂದಿದೆ. ಐ ಹ್ಯಾಡ್ ಟೋಲ್ಡ್ ಯು, ನಾನು ವ್ಯಾಕ್ಸ್ ರೀಡಿಂಗ್ ನಲ್ಲೂ ಅದೇ ತರ ಬರ್ತಾ ಇತ್ತು. ಡೆವಿಲ್ಸ್ ಎನರ್ಜಿ ಇದೆ. ಈ ರಿಲೇಶನ್ಶಿಪ್ ಟಾಕ್ಸಿಕ್ ಆಗಿದೆ, ಟ್ರಸ್ಟ್ ಮೀ. ಒಬ್ರಿಗೊಬ್ರು ನೋವು ಕೊಡ್ತಾ ಇದ್ದೀರಾ, ಹಠದಲ್ಲಿದ್ದೀರಾ, ಹಾಗೂ ನೀವು ಅವ್ರ ವೀಕ್ನೆಸ್ ಆಗಿದ್ದೀರಾ, ಅವರು ನಿಮ್ಮ ವೀಕ್ನೆಸ್ ಆಗಿದ್ದಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ನೀವು ಅವರಲ್ಲಿರುವಂತ ಒಂದು ಕೆಟ್ಟ ಗುಣವನ್ನ ಟ್ರಿಗರ್ ಮಾಡ್ತೀರಾ, ಅವರು ನಿಮ್ಮಲ್ಲಿರುವಂತ ಒಂದು ಕೆಟ್ಟ ಗುಣವನ್ನ ಟ್ರಿಗರ್ ಮಾಡ್ತಾರೆ. ಎಕ್ಸಾಂಪಲ್ ಏನಂದ್ರೆ, ಎಲ್ಲರಲ್ಲೂ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಆದ್ರೆ ಅದು ನೆಕ್ಸ್ಟ್ ಪರ್ಸನ್ ಮೇಲೂ ಹೋಗುತ್ತೆ. ಅವ್ರು ಯಾವ್ದನ್ನ ಎನ್ಕರೇಜ್ ಮಾಡ್ತಾ ಇದಾರೆ, ಯಾವ್ದನ್ನ ಎನ್ಕರೇಜ್ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ರಿಲೇಶನ್ಶಿಪ್ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಡೇ ಆಫ್ಟರ್ ಡೇ ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಅದಾದ ನಂತರ ಹೈ ಪ್ರೀಸ್ಟಸ್ ಬಂದಿದೆ. ಬ್ಲೆಸ್ಸಿಂಗ್ಸ್ ಫ್ರಮ್ ದ ಯೂನಿವರ್ಸ್. ಅಂದ್ರೆ ಇದ್ರ ಅರ್ಥ ಏನಂದ್ರೆ, ನೀವು ಈ ರಿಲೇಶನ್ಶಿಪ್ ನಲ್ಲಿ ಎಷ್ಟು ನ್ಯಾಯವಾಗಿರ್ತೀರಾ, ಎಷ್ಟು ಪಾಸಿಟಿವ್ ಆಗಿ ನಿಮ್ಮ ಕಡೆಯಿಂದ ತಪ್ಪು ಆಗದೆ ಇರೋ ಹಾಗೆ ನೋಡ್ಕೊಳ್ತೀರಾ. ದಟ್ಸ್ ಹೌ ಯು ಕ್ಯಾನ್ ಓವರ್ಕಮ್ ದ ಕಾರ್ಮಿಕ್ ಪ್ರಾಬ್ಲಮ್ಸ್. ಏನೇನಿದೆ ಹಿಂದೆ ಏನೇನು ನೀವು ಮಾಡ್ಕೊಂಡು ಬಂದಿದ್ದೀರಾ, ಅದರಿಂದ ನಿಮ್ಗೊಂದು ಬಿಡುಗಡೆ ಸಿಗುತ್ತೆ ಖಂಡಿತವಾಗ್ಲು. ಸೊ ಫ್ಯಾಮಿಲಿ ರೂಲ್ಸ್ ಏನಿರುತ್ತೆ, ನಿಮ್ಮ ಮೌಲ್ಯಗಳೇನಿದೆ, ಅಂದ್ರೆ ಅವ್ರೇನೋ ಕೆಟ್ಟದ್ ಮಾತಾಡ್ತಾ ಇದಾರೆ ಅಂತ ನೀವು ಕೆಟ್ಟದ್ ಮಾತಾಡ್ತಾರೆ, ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ಸ್ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಕರ್ಮಗಳನ್ನ ನೀವಿನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀರಾ. ಅದನ್ನ ಬಿಟ್ಟು ನೀವು ಮಿರರ್ ಮಾಡಬಾರ್ದು. ಆಕ್ಚುಲಿ ನೀವು ಮಿರರಿಂಗೇ ಆಗ್ತೀರಾ, ಬಿಕಾಸ್ ಯು ಬೋತ್ ಆರ್ ಕಾರ್ಮಿಕ್ ಪಾರ್ಟ್ನರ್ಸ್.
ಆದ್ರೆ ಅದನ್ನ ನೀವು ಮಾಡೋದ್ ಬಿಟ್ಟು ಅವ್ರು ಹೇಗೆ ಇರ್ಲಿ, ನನಗೆ ಯಾವುದು ಸರಿ ಅನ್ಸುತ್ತೆ, ಯಾವುದು ನ್ಯಾಯವಾಗಿದೆ ಅನ್ಸುತ್ತೆ, ಆ ಒಂದು ದಾರಿಯನ್ನೇ ಹಿಡಿತೀನಿ ಅನ್ನುವ ರೀತಿಯಾಗಿ ನೀವಿದ್ರೆ ಈ ಒಂದು ಪ್ರಾಬ್ಲಮ್ ಇಂದ ಆಚೆ ಬರೋದು ಸುಲಭ ಆಗುತ್ತೆ. ಓಕೆ, ಮತ್ತೆ 6 of Cups ಬಂದಿದೆ. ಸೊ ಇಮ್ಮೆಚ್ಯೂರಿಟಿ ನೋಡ್ತಾ ಇದ್ದೀನಿ ಈ ವ್ಯಕ್ತಿಯಲ್ಲಿ. ತೀರಾ ಇಮೋಷನಲಿ ಇಮ್ಮೆಚ್ಯೂರ್ ಆಗಿದ್ದಾರೆ. ಹುಡುಗಾಟಿಕೆ ಮತ್ತೆ ಬಾಯಿಗೆ ಬಂದ ಹಾಗೆ ಮಾತಾಡುವಂಥದ್ದು, ಈ ತರ ಎಲ್ಲ ಆಟಿಟ್ಯೂಡ್ ಈ ವ್ಯಕ್ತಿ ಬೆಳೆಸ್ಕೊಂಡಿದ್ದಾರೆ. ಈ ಈ ಒಂದು ರಿಲೇಶನ್ಶಿಪ್ ಸರಿ ಹೋಗುತ್ತಾ ಅಂತ ಕೂಡ ನಾನು ಕ್ಲಾರಿಫಿಕೇಶನ್ ಕಾರ್ಡ್ಸ್ ನಿಮ್ಗೋಸ್ಕರ ತೆಗಿತಾ ಇದ್ದೀನಿ. ಸರಿ ಹೋಗುತ್ತೆ. ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಹೌದು, ನೀವು ಅವರು ಸಕ್ಸಸ್ಫುಲ್ ಕನೆಕ್ಷನ್ ಅಂಡ್ ಪಾತ್ ವೇಗೆ ಬರ್ತೀರಾ ಖಂಡಿತ. ಆದ್ರೆ ಸುಲಭ ಇಲ್ಲ. ನೀವು ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ನೀವು ಪಾಸಿಟಿವ್ ಆಗಿ ಮುಂದೆ ಹೋಗ್ಬೇಕಾಗತ್ತೆ. ನೀವು ಕ್ಷಮಿಸುವ ಒಂದು ಗುಣವನ್ನ ಬೆಳೆಸ್ಕೋಬೇಕಾಗತ್ತೆ. ಫಾರ್ಗಿವಿಂಗ್ ನೇಚರ್ನ ನೀವೆಷ್ಟು ಈ ಒಂದು ರಿಲೇಶನ್ಶಿಪ್ ನಲ್ಲಿ ತರ್ತೀರಾ ಅದು ನಿಮ್ಗೆ ಬಲ ಕೊಡುತ್ತೆ. ದೈವದ ಬಲ ಬೇಕಾಗತ್ತೆ. ಸ್ಪಿರಿಚುವಲ್ ಕನೆಕ್ಷನ್ ಇಟ್ಕೊಳ್ಳಿ. ಮೆಡಿಟೇಷನ್ಗೆ ಅಂತ ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ಅಥವಾ ಒಂದು ವಾಕಿಂಗ್ ಮಾಡಬಹುದು. ನೇಚರ್ ಜೊತೆ ಕನೆಕ್ಟ್ ಆಗಿದ್ರು ನೀವು ಹೀಲ್ ಆಗ್ತೀರಾ. ಮತ್ತು ಸರ್ವಿಸ್, ಯಾವುದೇ ರೀತಿಯಾದ ಸರ್ವಿಸ್ ಜನಕ್ಕೆ ಮಾಡಿದ್ರು ಕೂಡ ನಿಮ್ಗೆ ಅದು ಒಂದು ಪಾಸಿಟಿವಿಟಿನ ಕೊಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಇರುವಂತಹ ಪ್ರಾಬ್ಲಮ್ಸ್ ನ ನೀವು ಸರಿ ಮಾಡ್ಕೋಬಹುದು. ಸೊ ದಾನ ಧರ್ಮದ ಕಡೆಗೆ ನೀವು ಗಮನ ಕೊಡ್ಬೇಕಾಗತ್ತೆ. ನಿಮ್ಮ ಕೈಲಾಗುವಂತ ದಾನ, ನಿಮ್ಮ ಕೈಲಾಗುವಂತಹ ವಿಷಯ, ವಿದ್ಯಾದಾನ ಅದು ಕೂಡ ನೀವು ಮಾಡಬಹುದು. ಇಂತಹ ವಿಷಯಗಳು ನಿಮ್ ಕೈಲಾಗುವಂತದ್ನ ನೀವು ಮಾಡಿ. ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಫೈರ್ ಎಲಿಮೆಂಟ್ ಇದೆ. ಫೈರ್ ಎಲಿಮೆಂಟ್ ಅಂದ್ರೆ ಕೋಪ. ಈ ವ್ಯಕ್ತಿಗೆ ನಾನು ಆಗ್ಲೇ ಹೇಳಿದ್ದೀನಲ್ಲ, ಮೂಗಿನ ಮೇಲೆ ಕೋಪ ಇರೋದ್ರಿಂದ ಕೋಪನ ಶಮನ ಮಾಡ್ಬೇಕಾಗತ್ತೆ. ಅವರ ಜರ್ನಿ ಹೇಗಾದ್ರೂ ಇರಬಹುದು, ಆದ್ರೆ ಅವರ ಎನರ್ಜಿ, ನೆಗೆಟಿವ್ ಎನರ್ಜಿ ನೀವು ತಗೊಳ್ದೇ ಇರೋ ಹಾಗೆ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ. ಫಾರ್ ಅ ಪೀರಿಯಡ್ ಆಫ್ ಟೈಮ್, ಅಟ್ಲೀಸ್ಟ್ ಸ್ವಲ್ಪ ದಿನನಾದ್ರೂ ನೀವು ತಾಳ್ಮೆಯಿಂದ ಪಾಸಿಟಿವ್ ಆಗಿ ಇರ್ಬೇಕಾಗತ್ತೆ. ಸೊ ಸನ್ ಬಂದಿರೋದ್ರಿಂದ ನಾನೇನು ಬೇಸಿಕ್ಲಿ 3 months ನಲ್ಲಿ ರಿಲೇಶನ್ಶಿಪ್ ಸರಿ ಹೋಗುತ್ತೆ ಅಂತ ನೋಡ್ತಾ ಇದ್ದೀನಿ. ತೀರಾ ಹಾಳಾಗೋಗಿದೆ. ಅವರು ಇಲ್ ಟ್ರೀಟ್ ಅಂದ್ರೆ ಲೈಕ್ ಇನ್ನೇನು ಉಳ್ದೇ ಇಲ್ಲ ಅನ್ನೋ ತರ ಒಂದು ಸ್ಥಿತಿ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಇದೆ. ಅಂದ್ರೆ ವರ್ಷಾನ್ಗಟ್ಲೆ ಮಾತು ಬಿಟ್ಟಿರೋದು, ಅಥವಾ 1 ವರ್ಷದಿಂದ ಮಾತಾಡ್ತಿಲ್ಲ, ಈ ತರ ಎಲ್ಲ ಕಂಡೀಷನ್ಸ್ ಇದೆ ಅಂದ್ರೆ ಬಿಟ್ಬಿಡಿ ನೀವು. ಬಿಕಾಸ್ ನಾನು ಕೆಲವರಿಗೆ ಈ ರಿಲೇಶನ್ಶಿಪ್ ಎಂಡ್ ಆಗೋದೇ ನೋಡ್ತಾ ಇದ್ದೀನಿ. ಆದ್ರೆ ಯಾರ್ಯಾರು ನೋಡ್ತಾ ಇದ್ದೀರಾ, ಇವಾಗ ಶುರು ಆಗಿದೆ. ಈಗ ಒಂದು ಕ್ಯಾನ್ಸರ್ ಪ್ರಾಬ್ಲಮ್ ಬಂತು ಅಂದ್ರೆ ಏನು, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಆ ತರ ಇರುತ್ತಲ್ಲ, ಹಾಗೆ ಈ ರಿಲೇಶನ್ಶಿಪ್ ಕೂಡ ಇದು ಫೈನಲ್ ಸ್ಟೇಜ್ ಬಂದ್ಬಿಟ್ಟಿದೆ ಅಂದ್ರೆ ಅದಕ್ಕೆ ಒಂದ್ ದೊಡ್ಡ ಕೈ ಮುಗಿದು ಬಿಟ್ಬಿಡಿ. ಬಿಕಾಸ್ ಅದು ವರ್ಕ್ ಆಗೋದಿಲ್ಲ. ಆದ್ರೆ ಹೌದು, ಈಗೀಗ ಪ್ರಾಬ್ಲಮ್ ಶುರು ಆಗಿದೆ, ನಾನು ಸರಿ ಮಾಡ್ಕೋಬಹುದು ಅನ್ನುವಂತಹ ಒಂದು ಮನಸ್ಥಿತಿಲಿ ಇದೀರಾ ಅಂದ್ರೆ ವಿತಿನ್ 3 months ಈ ರಿಲೇಶನ್ಶಿಪ್ ಸರಿ ಹೋಗುತ್ತೆ. ಕ್ಷಮಿಸ್ಬೇಕಾಗತ್ತೆ ಅವ್ರನ್ನ. ಅವ್ರ ತಪ್ಪುಗಳನ್ನ ಮಾಡಿದ್ದಾರೆ, ನೀನಾ ಅನ್ನುವಂಥ ಒಂದು ಜಿದ್ದು ಈ ರಿಲೇಶನ್ಶಿಪ್ ನಲ್ಲಿ ಇದ್ರೆ ಸರಿ ಹೋಗೋದಿಲ್ಲ. ನಾನು ಆಗ್ಲೇ ಹೇಳ್ದಾಗೆ ನಿಮ್ ಕಡೆಯಿಂದ ಮಾತಾಗುತ್ತೆ ಅಂದ್ರೆ ಮಾತಾಡಿ ಸರಿ ಮಾಡ್ಕೊಳ್ಳಿ. ನಾನು ಆ ಪ್ರಯತ್ನ ಪಟ್ಟು ಅವ್ರು ಬಂದಿಲ್ಲ ವಾಪಸ್ ಅಂದ್ರೆ ನೀವೇನು ಮಾಡದೇ ಇರ್ಬೇಕು. ಅಂದ್ರೆ ನೋ ಆಕ್ಷನ್ ನಿಮ್ ಕಡೆಯಿಂದ ಇರ್ಬೇಕು. ವಿತಿನ್ 3 months ಇವ್ರೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅಂಡ್ ಮೆಸೇಜ್ ಮಾಡ್ತಾರೆ. ಆದ್ರೆ ಆಗ್ಲೂ ಕೂಡ ಅವ್ರ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವಂತಹ ಅವಶ್ಯಕತೆ ಇಲ್ಲ. ಅವ್ರು ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮಿಂದ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮತನವನ್ನ ನೀವು ಕಳ್ಕೊಂಡ್ ಬಿಡ್ತೀರಾ. ಈ ಒಂದು ಜವಾಬ್ದಾರಿನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಬಿಕಾಸ್ ನಿಮ್ಮ ಲೈಫ್ ನಿಮ್ಮ ಜವಾಬ್ದಾರಿನೇ. ಬೇರೆಯವ್ರಿಗೆ ಹೇಗ್ ಬೇಕೋ ಹಾಗಿರೋದಲ್ಲ ನಿಮ್ ಜವಾಬ್ದಾರಿ. ನಿಮ್ಗೆ ಹೇಗ್ ಬೇಕೋ ಹಾಗಿರುವಂತದ್ದು. ಆ ಒಂದು ವಿಷಯಕ್ಕೆ ನೀವು ಈ ಜಗತ್ತಿಗೆ ಬಂದಿದ್ದೀರಾ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.